ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಾವು ಗಾಢವಾದ ನಿದ್ರೆಗೆ ಜಾರಿದಾಗ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿದ್ದ ಭಾವನೆಗಳು ಅರಳುತ್ತವೆ. ಒಂದಿಷ್ಟು ಕನಸುಗಳು ಕಾಣುತ್ತೇವೆ. ಇಂತಹ ಕನಸುಗಳಲ್ಲಿ ಕೆಲವು ಸಂತೋಷವನ್ನು, ಇನ್ನು ಕೆಲವು ದುಃಖವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಇಂತಹ ಕನಸುಗಳ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ. ಕೆಲವು ಕನಸುಗಳು ಮನಸ್ಸಿಗೆ ನಿರಾಳವನ್ನು ಅನುಭವಿಸುತ್ತದೆ. ಕೆಟ್ಟದಾಗುವುದು ಅಥವಾ ಹತ್ತಿರದವರು ಸಾವು ನೋವು ಸಂಭವಿಸುವುದರ ಬಗ್ಗೆ ಅದು ಮನಸ್ಸಿಗೆ ಭಯ ಹಾಗೂ ಆತಂಕವನ್ನು ಉಂಟು ಮಾಡುತ್ತದೆ. ಕೆಲವೊಂದು ಕನಸುಗಳು ನಮಗೆ ಹೆದರಿಕೆಯನ್ನು ಉಂಟು ಮಾಡುತ್ತದೆ. ಇಂತಹ ಕನಸು ನಮಗೆ ಕಾಣಿಸಿಕೊಳ್ಳಲು ಕೆಲವು ಕಾರಣಗಳಿರುತ್ತವೆ. ಭವಿಷ್ಯದ ಸಂಗತಿಯನ್ನು ಸಹ ಬಿತ್ತರಿಸುತ್ತದೆ ಎಂಬ ನಂಬಿಕೆ ಇದೆ. ಕನಸಿನಲ್ಲಿ ಯಾರಾದರೂ ಆತ್ಮಹತ್ಯೆ ಅಥವಾ ಸಾವಿನ ದವಡೆಗೆ ತುತ್ತಾದಂತೆ ಕಂಡರೆ ಅವರ ಆಯುಷ್ಯವು ಹೆಚ್ಚಾಗುವುದು ಎನ್ನುವ ಸೂಚನೆಯನ್ನು ನೀಡುವುದು. ಇನ್ನು ಯಾರಾದರೂ ಕಾಯಿಲೆಯೊಂದಿಗೆ ಹೋರಾಡುತ್ತಿದ್ದಂತೆ ಕಂಡರೆ ಅವರ ಆರೋಗ್ಯವು ಚೇತರಿಕೆ ಅಥವಾ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ಎನ್ನುವುದು ತಿಳಿಯುತ್ತದೆ. ಕನಸಿನಲ್ಲಿ ಭೂತವನ್ನು ಕಂಡರೆ ಒಮ್ಮೆ ಹೆದರುವುದು ಸಾಮಾನ್ಯ. ಇಂತಹ ಭಯಾನಕ ಕನಸು ಕಂಡರೆ ಅದು ಭವಿಷ್ಯದಲ್ಲಿ ಸಾಕಷ್ಟು ನಷ್ಟವನ್ನು ಉಂಟು ಮಾಡುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ಇಂತಹ ಕನಸನ್ನು ಕಂಡರೆ ವ್ಯಕ್ತಿಯು ಸಾಕಷ್ಟು ಎಚ್ಚರಿಕೆಯಲ್ಲಿ ಇರಬೇಕು. ಯಾವುದಾದರೂ ಹೊಸ ಕೆಲಸ, ಹೊಸ ಯೋಜನೆ, ವ್ಯಾಪಾರ, ವ್ಯವಹಾರ ಅಥವಾ ಹಣ ಹೂಡಿಕೆಯಂತಹ ಕೆಲಸಕ್ಕೆ ಕೈ ಹಾಕಬಾರದು. ಇನ್ನು ಕನಸಿನಲ್ಲಿ ನಮ್ಮ ಸ್ನೇಹಿತರನ್ನು ಕಂಡರೆ ನೀವು ಅನಿರೀಕ್ಷಿತವಾಗಿ ದೂರದ ಪ್ರಯಾಣವನ್ನು ಕೈಗೊಳ್ಳುತ್ತೀರಿ. ನಾವು ಯಾರಿಗಾದರೂ ಶರಣಾಗತಿಯಾದಂತಹ ಕನಸು ಕಂಡಾಗ ಮನಸ್ಸಿಗೆ ಗೊಂದಲ ಹಾಗೂ ಬೇಸರದ ಅನುಭವ ಆಗುತ್ತದೆ. ಇಂತಹ ಕನಸು ಕಂಡರೆ ಅದು ಅಶುಭ ಸೂಚನೆ ನೀಡುತ್ತದೆ. ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತದೆ. ಮುಂಜಾನೆಯ ಸಮಯದಲ್ಲಿ 4 ರಿಂದ 5 ಗಂಟೆಯ ಒಳಗೆ ಕಂಡ ಕನಸುಗಳು ಭವಿಷ್ಯದಲ್ಲಿ ನಿಜವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಕೆಲವೊಂದು ಕನಸುಗಳು ನಮಗೆ ಗೊಂದಲ, ಕುತೂಹಲವನ್ನು ಕೊಡುತ್ತದೆ. ಇದರಿಂದ ನಮ್ಮ ಮನಸ್ಸು ತುಂಬ ಭಾರವಾಗುತ್ತದೆ ಮತ್ತು ಹೆದರಿಕೆಯನ್ನು ಉಂಟು ಮಾಡುತ್ತದೆ.